press the bell icon on the YouTube app and never miss another update. Hello students, welcome to the class. Today we are going to continue the chapter that is the differential equations. That is the application part of both derivatives as well as integration. So here there are two methods here. Form the differential equation anta helidaga ನಾವು ಕೊಟ್ಟಿರುವಂತ function or it is also called as the curve of any particular graph. So ಅದನ್ನ form the DE ಅಂದಾಗ derivative ಮಾಡಬೇಕು. Solve the differential equation ಅಂದಾಗ ಸೊ ಅದು ಯಾವ ಮೆಥಡಿಗೆ ಅದು ಬರುತ್ತೋ ಆ ಮೆಥಡಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಂದರೆ ಅರ್ಥ ಅಲ್ಲಿ ಇಂಟಿಗ್ರೇಷನ್ ಅಂತ ಬರುತ್ತೆ. ಸೊ ಈಗ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವೀಗ ಫಸ್ಟ್ ಕಲಿತಾ ಇರೋದು ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಈಗ ಆಲ್ರೆಡಿ ನಾವು ಆರ್ಡರ್ ಮತ್ತೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಬರೆಯೋದು ಗೊತ್ತಿದೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ಡಿಗ್ರಿ ಅಂದ್ರೆ ಆರ್ಡರ್ ಅಂದಾಗ ಏನ್ ಮಾಡ್ತೀವಿ, ಫಸ್ಟ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದಿರುತ್ತೋ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಫಸ್ಟ್ ಆರ್ಡರ್ ನೋಡಿಕೊಂಡು ಅದರ ಆರ್ಡರ್ ಅನ್ನ ನಾವು ಬರೆಯೋದು ಗೊತ್ತಿದೆ. ಈಗ ಇಲ್ಲಿ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದಾಗ ನಮಗೆ ಡೆರಿವೇಟಿವ್ಸ್ ಅಲ್ಲಿ ಅದು ಪಾಲಿನಾಮಿಯಲ್ ಈಕ್ವೇಷನ್ ಆಗಿ ಬರಬೇಕು. ಹಾಗಾಗಿ ಅದನ್ನ ಒಂದು ಸಲ ಡೆರಿವೇಟಿವ್ ಮಾಡಬೇಕು, ಎರಡು ಸಲ ಡೆರಿವೇಟಿವ್ ಮಾಡಬೇಕು, ಮೂರು ಸಲ ಡೆರಿವೇಟಿವ್ ಮಾಡಬೇಕು ಅನ್ನೋದು ಇಲ್ಲಿ ನಮಗೆ ಡೌಟ್ ಇದೆ. ಈಗ ನಾವು ಎಷ್ಟು ಸಲ ಡೆರಿವೇಟಿವ್ ಮಾಡಬೇಕು ಅನ್ನೋದು ಹೇಗೆ ಗೊತ್ತು ಮಾಡ್ಕೋಬೇಕು ಅಂದ್ರೆ ಅವ್ರು ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂತ ಹೇಳಿರ್ತಾರೆ. ಎ ಅಂಡ್ ಬಿ ಆರ್ ದಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಥವಾ ಸಿ ಈಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆ ಟೈಪಲ್ಲಿ ಹೇಳಿರ್ತಾರೆ ಅವರು. ಈಗ ಯಾವುದೋ ಒಂದು ಈಕ್ವೇಶನ್ ಅಲ್ಲಿ ನಮಗೆ ಸಿ ಈಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್, ಒಂದು ಎಕ್ಸಾಂಪಲ್ ಅಂದ್ರೆ ಸರ್ಕಲ್ ತಗೊಳ್ಳಿ, ಯಾವುದು ಅದರ ಸೆಂಟರ್ ಆರಿಜಿನ್ ಇದ್ದಾಗ ರೇಡಿಯಸ್, ಸೆಂಟರ್ ಫಿಕ್ಸ್ ಇರುತ್ತದೆ ಯಾವಾಗ್ಲೂ, ರೇಡಿಯಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ರೇಡಿಯಸ್ ಈಸ್ ಆಲ್ಸೋ ಎ ಕಾನ್ಸ್ಟೆಂಟ್, ಅದು ಕೂಡ ನಂಬರೇ ಬರೆಯೋದು. ಬಟ್ ಒಂದೊಂದು ಸರ್ಕಲ್ಗೆ ನಮಗೆ ರೇಡಿಯಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಡಿಫರೆಂಟ್ ಸರ್ಕಲ್ಸ್ the radius changes but the center remains the same. Such type of circles they are called as concentric circles ಅಂತ ನಮಗೆ ಗೊತ್ತಿದೆ. ಈಗ ಅದಕ್ಕೆ ನಾವು ಅದನ್ನ ರೇಡಿಯಸ್ ಅನ್ನ ಪ್ಯಾರಾಮೀಟರ್ ಅಂತ ಕರೀತಾರೆ. The constants where they differ from one function to another function, so in the family of curves, so such type of constant it is called as parameter. ಈಗ ಆರ್ ಈಸ್ ದ ಪ್ಯಾರಾಮೀಟರ್ ಅಂದಾಗ ಒಂದೇ ಒಂದು ಪ್ಯಾರಾಮೀಟರ್ ಇದೆ, ಹಾಗಾಗಿ ಅದನ್ನ ನಾವು ಒಂದು ಸಲ ಡೆರಿವೇಟಿವ್ ಮಾಡಬೇಕು. ಅಂದ್ರೆ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಸೇಮ್ ಆಸ್ ದಟ್ ಆಫ್ ದಟ್ ಈಸ್ ನಂಬರ್ ಆಫ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಈಗ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ y ಸ್ಕ್ವೇರ್ ಈಕ್ವಲ್ ಟು a ಇಂಟು ಸೈನ್ ಆಫ್ x ಪ್ಲಸ್ ಬಿ, ಅದರಲ್ಲಿ ಎ ಅಂಡ್ ಬಿ ಆರ್ ಕಾನ್ಸ್ಟೆಂಟ್ಸ್ ಮೀನ್ಸ್ ಪ್ಯಾರಾಮೀಟರ್ಸ್. ನಾವು ಆ ಈಕ್ವೇಶನ್ ಅನ್ನ ಎರಡು ಸಲ ಡೆರಿವೇಟಿವ್ ಮಾಡ್ಕೋಬೇಕು. ಅವಾಗ ಆರ್ಡರ್ ಆಫ್ ದ ಡಿಇ ಬಿಕಮ್ಸ್ 2. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ನಾವು ದಟ್ ಈಸ್ ದ ಮೆಥಡ್ ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ಹೌ ಮೆನಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆರ್ ದೇರ್ ಇನ್ ದ ಗಿವನ್ ಕ್ವಶನ್. Then we have to differentiate the given function or it is also called as the curve. ಯಾಕೆಂದ್ರೆ ನಾವು ಸೊಲ್ಯೂಷನ್ ಅಂತ ಬರೆದಾಗ ಲಾಸ್ಟ್ ಅಲ್ಲಿ ಕರ್ವ್ ಅಂತ ಆನ್ಸರ್ ಹೇಳ್ತಾರೆ. ಅದಕ್ಕೆ ಕೆಲವು ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಅದಕ್ಕೆ ಎರಡು ಒಂದೇ ಅಂತ ಗೊತ್ತಿರಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ ಕ್ವಶನ್ ಅಲ್ಲಿ ಅಂತ ಗೊತ್ತು ಮಾಡ್ಕೋಬೇಕು. ನಂತರ ಕೊಟ್ಟಿರುವಂತ ಫಂಕ್ಷನ್ ಅನ್ನ ನಾವು ಅಷ್ಟು ಸಲ ಡೆರಿವೇಟಿವ್ ಮಾಡಬೇಕು, ಅದು ಫಸ್ಟ್ ಸ್ಟೆಪ್. ಈಗ ಡೆರಿವೇಟಿವ್ ಮಾಡಿದ ತಕ್ಷಣನೇ ಮುಗಿಯೋದಿಲ್ಲ. ಸೊ ನಾವು ಡೆರಿವೇಟಿವ್ ಮಾಡಿದಾಗ ಆ ಡೆರಿವೇಟಿವ್ ಮಾಡಿರುವಂತಹ ಈಕ್ವೇಶನ್ ಅಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇನ್ನೂ ಇದೆನಾ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಕ್ಸಿಸ್ಟ್ ಆಗಿದ್ರೆ
ಸೊ ನಾವು ಅದನ್ನ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಜಾಗದಲ್ಲಿ ರೀಪ್ಲೇಸ್ ಮಾಡ್ಕೋಬೇಕು. ಹೇಗೆ ರೀಪ್ಲೇಸ್ ಮಾಡ್ಕೋಬೇಕು ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನ ಹೇಗೆ ಎಲಿಮಿನೇಟ್ ಮಾಡಬೇಕು ಅಂದ್ರೆ, ಈಗ ಅವ್ರು ಕೊಟ್ಟಿರುವಂತ ಫಂಕ್ಷನ್ ನಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎ ಈಕ್ವಲ್ ಅಂತ ಬರ್ಕೊಳಕ್ಕೆ ಬಂದ್ರೆ ಅದನ್ನ ಬರ್ಕೊಂಡು ಅದನ್ನ ಆ ಡೆರಿವೇಟಿವ್ ಮಾಡಿರುವಂತ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಅಥವಾ ಡೆರಿವೇಟಿವ್ ಮಾಡಿರುವಂತ ಈಕ್ವೇಶನ್ ಅಲ್ಲಿ ನಾವು ಎ ಈಕ್ವಲ್ ಅಂತ ಬರೆದು ಅದು ಕೊಟ್ಟಿರುವಂತ ಈಕ್ವೇಶನ್ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನಮಗೆ ಎಲಿಮಿನೇಟ್ ಆಗುತ್ತೆ. So that is the procedure how to form the differential equation. ಹಾಗಾಗಿ ಇಲ್ಲಿ ನಮಗೆ ಯಾವಾಗಲೂ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟಿರುತ್ತೋ ಅಷ್ಟು ಸಲ ಡೆರಿವೇಟಿವ್ ಮಾಡಿರೋದ್ರಿಂದ ಅಷ್ಟು ನಮಗೆ ಆರ್ಡರ್ ಆಫ್ ದ ಡಿ ಗೊತ್ತಾಗುತ್ತೆ. ಸೊ 3 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದ್ರೆ ವಿ ಗೆಟ್ ಥರ್ಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ಆ ಪ್ರೊಸೀಜರ್ ಗೊತ್ತಿರಬೇಕು. ಈಗ ಇಲ್ಲಿ 2 ಡೆಫಿನೇಷನ್ ಬರುತ್ತೆ. ಒಂದು ದಟ್ ಈಸ್ ದಿ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಮತ್ತು ಇನ್ನೊಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು? ಈಗ ಇದು ನಾವು ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕಾದ್ರೆ ಅಂದ್ರೆ ಮುಂದಿನ ಯೂನಿಟ್ ಏನಿದೆ ಅಲ್ಲ, ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬಂದಾಗ ಅಲ್ಲಿ ಇದು ನಾವು ಯೂಸ್ ಆಗುತ್ತೆ. ಸೊ ಈಗ ಜನರಲ್ ಸೊಲ್ಯೂಷನ್ ಅಂದಾಗ ನಾವು ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ಕೊಳ್ತೀವಿ. ದ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಈಗ ಜನರಲ್ ಸೊಲ್ಯೂಷನ್ ಅನ್ನ ಕಂಡಿಡಿದಾದ್ಮೇಲೆ ಅದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆ ವೇರಿಯಬಲ್ಸ್ಗೆ ಎಕ್ಸ್ ಮತ್ತೆ ವೈಗೆ ವೆನ್ ಎಕ್ಸ್ ಈಕ್ವಲ್ ಟು 2 ವೈ ಈಕ್ವಲ್ ಟು 1 ಅಂತ ಒಂದು ನಮಗೆ ಎಕ್ಸ್ ಮತ್ತೆ ವೈಗೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಆ ಎಕ್ಸ್ ಮತ್ತೆ ವೈನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಜನರಲ್ ಸೊಲ್ಯೂಷನ್ ಆಗ ಕಂಡುಹಿಡಿಲೇಬೇಕು. ಆ ಜನರಲ್ ಸೊಲ್ಯೂಷನ್ಗೆ ಎಕ್ಸ್ ಮತ್ತೆ ವೈನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ದೆನ್ ವಿ ಗೆಟ್ ಎ ವ್ಯಾಲ್ಯೂ ಫಾರ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್. ನಾನೀಗ ಯೂಶಲ್ ಆಗಿ ನಾವೇನ್ ಮಾಡ್ತೀವಿ ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಾವು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನ ಸಿ ನ ಆಡ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಇಂಟಿಗ್ರೇಷನ್ ಅಲ್ಲಿ ನಮಗೆ ಗೊತ್ತಿದೆ, ಹಾಗಾಗಿ ಅಲ್ಲಿ ಸಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ತಗೊಳ್ತೀವಿ. ಎಕ್ಸ್ ಮತ್ತೆ ವೈಗೆ ವ್ಯಾಲ್ಯೂನ ಕೊಟ್ಟು ಸಿ ವ್ಯಾಲ್ಯೂನ ಕಂಡಿಡ್ಕೊಳ್ತೀವಿ. ಆ ಸಿ ವ್ಯಾಲ್ಯೂನ ಮತ್ತೆ ವಾಪಸ್ ಜನರಲ್ ಸೊಲ್ಯೂಷನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಬರೆದ್ರೆ ದೆನ್ ದಟ್ ಸೊಲ್ಯೂಷನ್ ಇಟ್ ಈಸ್ ಕಾಲ್ಡ್ ಆಸ್ particular solution of the given differential equation. So that is the difference between the general solution of the DE and the particular solution of the DE. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. y ಈಕ್ವಲ್ ಟು 2x ಪ್ಲಸ್ 3 ಡೆರಿವೇಟಿವ್ 0. ಆ 3 ಜಾಗದಲ್ಲಿ 8 ತಗೊಳ್ಳಿ, ಅದು 0 ಆಗುತ್ತೆ. 5 ತಗೊಳ್ಳಿ, 0 ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಲ್ಲಿ ಆ ಕಾನ್ಸ್ಟೆಂಟ್ ಅನ್ನ ಜನರಲ್ ಆಗಿ ಅದನ್ನ ಸಿ ಅಂತ ನಾವು ಡಿನೋಟ್ ಮಾಡ್ಕೊಳ್ತೀವಿ. ಇಂಟಿಗ್ರೇಷನ್ ಅಲ್ಲಿ ಗೊತ್ತಿದೆ. ಸೊ ಅಂಡ್ ಎನ್ಸ್ ದಟ್ ಈಸ್ ಕಾಲ್ಡ್ ಆಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇನ್ ದ ಸೊಲ್ಯೂಷನ್. ಯಾವ ಸೊಲ್ಯೂಷನ್ ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೋ ಅದನ್ನ ನಾವು ಜನರಲ್ ಸೊಲ್ಯೂಷನ್ ಅಂತ ಕಂಡುಹಿಡಿದ್ವಿ. ಆ ಸಿ ವ್ಯಾಲ್ಯೂ ಕಂಡುಹಿಡಿಲಿಕ್ಕೆ ಎಕ್ಸ್ ಅಂಡ್ ವೈ ಕೊಟ್ಟಿರ್ತಾರೆ. ಸಿ ಕಂಡಿಡಿದು ಆ ಜನರಲ್ ಸೊಲ್ಯೂಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ದಟ್ ಸೊಲ್ಯೂಷನ್ ಇಟ್ ಈಸ್ ಕಾಲ್ಡ್ ಆಸ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಅದು. ಸೊ ದಟ್ ಈಸ್ ದ ಮೆಥಡ್ ಟು ಸಾಲ್ವ್ ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಈಗ ಅದರ ಮೇಲೆ ನಮಗೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ದಟ್ ಈಸ್ ದಿಸ್ ಈಸ್ part 3 and this is the differential equation chapter. So heading alli to form the differential, to form the DE
to form the DE of the given function, of the given function ಅಥವಾ ಕರ್ವ್. ಯಾಕೆಂದ್ರೆ ಮುಂದೆ ಇದನ್ನ ಕರ್ವ್ ಅಂತಾನೆ ಹೇಳ್ತಾರೆ, ಹಾಗಾಗಿ ನಮಗೆ ಗೊತ್ತಿರಬೇಕು. ಸೊ ಅವರ today we are going to solve the problems how to form the differential equation. ಸೊ ಅದಕ್ಕೆ ಪ್ರೊಸೀಜರ್ ನಾ ಹೇಳಾಗಿದೆ, ಹೇಗೆ ನಾವು ಅದನ್ನ ಕಂಡಿಡ್ಕೋಬೇಕು ಅಂತ. ಪ್ರೊಸೀಜರ್ ಆಲ್ರೆಡಿ ವಿ ನೋ ದ ಪ್ರೊಸೀಜರ್. ಸೊ now we have to write the order of a DE representing. So you write the sum of the note, first note, ಆಮೇಲೆ ಡೆಫಿನೇಷನ್ ಅನ್ನು ಬರೆದು ಸಾಲ್ವ್ ಮಾಡೋಣ. The order of a DE, the order of a DE representing a family of curves, a family of curves. ನೋಡಿ, ಫ್ಯಾಮಿಲಿ ಆಫ್ ಕರ್ವ್ಸ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್. ಹೌದಾ? ಇಲ್ಲಿ ಆರ್ ಏನು ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಆರ್ ವಿ ಗೆಟ್ ಡಿಫರೆಂಟ್ ಸರ್ಕಲ್ಸ್ ವಿತ್ ಡಿಫರೆಂಟ್ ರೇಡಿಯೈ. ಸೊ ಆ ಎಲ್ಲ ಸರ್ಕಲ್ಸ್ಗಳನ್ನ ನಾವೇನಂತ ಕರಿತೀವಿ? ಫ್ಯಾಮಿಲಿ ಆಫ್ ಸರ್ಕಲ್ಸ್. ಅಂದ್ರೆ ಇದು ಒಂದು ಜನರಲ್ ಈಕ್ವೇಶನ್, ಇದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಈಗ y square equal to 4ax, it is the equation of the parabola. For different values of a we get different parabolas. ಟ್ರೇಸ್ ಮಾಡಕ್ಕೆ ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಸೊ ಎಲ್ಲ ಟುಗೆದರ್ ಒಟ್ಟಿಗೆ ಇವನ್ನೆಲ್ಲ ಸೇರಿಸಿದ್ರೆ it is called as the family of circles whose center is the origin and radius is taken as represented by r. ಅದನ್ನ ನಾವು ಫ್ಯಾಮಿಲಿ ಆಫ್ ಕರ್ವ್ಸ್ ಅಂತ ಕರೀತಾರೆ. is same as the number of arbitrary constants, is same as the number of arbitrary constants present in the equation corresponding to the family of curves, corresponding to the family of curves, to the family of curves. ಅಂದ್ರೆ number of arbitrary constants ಎಷ್ಟಿರುತ್ತೋ that becomes the order of the differential equations. The number of derivatives needed, derivatives needed ಅಂದ್ರೆ ಎಷ್ಟು ಸಲ ಡೆರಿವೇಟಿವ್ ಮಾಡಬೇಕು ಅಂತ, is the same as the arbitrary constants. Next, third note alli we have to eliminate the arbitrary constants, if it exists in its derivative equation. ಡೆರಿವೇಟಿವ್ ಮಾಡಿರುವಂತ ಈಕ್ವೇಶನ್ ಫಂಕ್ಷನ್ ಅಂದ್ರೆ ಇಟ್ ಈಸ್ ಎ ಕರ್ವ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಅನ್ ಈಕ್ವೇಶನ್. ಸೊ ಅದನ್ನ ನಾವು ಡೆರಿವೇಟಿವ್ ಮಾಡಿದಾಗ ನಮಗೆ ಡಿ ಯಲ್ಲಿ ಈಕ್ವೇಶನ್ ಸಿಗುತ್ತೆ.
ಅದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಕ್ಸಿಸ್ಟ್ ಆದರೆ ಅದನ್ನು ನಾವು ಎಲಿಮಿನೇಟ್ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಟ್ how to form the differential equation. Now we are going to define the two, that is the definitions. Next, definition 1. So now you take definition, that is the first one is called as the general solution. General solution. The solution which contains arbitrary constants is called general solution or primitive solution of the given DE. The solution, ಇದು ನೆಕ್ಸ್ಟ್ ಯೂನಿಟಿಗೆ ಅಪ್ಲಿಕೇಶನ್ ಬರುತ್ತೆ ಡೆಫಿನೇಷನ್. ದ ಸೊಲ್ಯೂಷನ್ which contains the arbitrary constants is called general solution or primitive solution of the given differential equation. ಎರಡನೇದು particular solution, the solution which is free from the solution which is free from the arbitrary constants is called the general solution of the given DE. So he is called not a general, particular solution is called the particular solution of the DE. 1 mark ಅಲ್ಲಿ ಕೇಳ್ತಾರೆ ನೋಡಿ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದೆ ಅಲ್ಲಿ ನಮಗೆ. The solution which is free from the arbitrary constant is nothing but the particular solution. So ಅದನ್ನೇ ನಮಗೆ ಕ್ವಶನ್ ಅನ್ನ, in the particular solution of the given DE, so the number of arbitrary constants, free from arbitrary constant ಅಂದ್ರೆ arbitrary constant ಇಲ್ಲ, ಹಾಗಾಗಿ the number of arbitrary constant is 0. ಸೊ ಅದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳಿದಾರೆ ಅವರು. The number of arbitrary constants in the particular solution of a DE of third order, ಯಾವುದೇ ಆರ್ಡರ್ ಆಗಿರಲಿ, ಸೊ ನಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದಾಗ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟಿರುತ್ತಲ್ಲಿ, ನೋ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂದ್ರೆ 0 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. Now we have to solve the problems. So based on this part, this unit, this is the third unit type. Idu third unit alli to form the differential equation. So first example, that is form the DE. First ಇಲ್ಲಿ ನಮಗೆ ವರ್ಕ್ಡ್ ಎಕ್ಸಾಂಪಲ್ಸ್ ಇದೆ, ಅವನ್ನ ಸಾಲ್ವ್ ಮಾಡ್ಕೊಳ್ಳೋಣ. Form the DE representing the family of curves y equal to mx. First example,
form the D representing the family of curves that is y equal to mx. It is a straight line passing through the origin. For different slopes, we get different equation of the line where m is, ನೋಡಿ m ಚೇಂಜ್ ಆಗ್ತಾ ಹೋಗುತ್ತೆ, ಅದಕ್ಕೆ ಅದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಕರೀತಾರೆ. ವೇರ್ m is the arbitrary constant. ಸೊ ಇಲ್ಲಿ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ನಮಗಿರೋದ್ರಿಂದ ಸೊ ನಾವೇನ್ ಮಾಡ್ಬೇಕು, ಅದನ್ನ ಒಂದು ಸಲ ಡೆರಿವೇಟಿವ್ ಮಾಡಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ವಿ ಹ್ಯಾವ್ ಟು ರೆಕಗ್ನೈಸ್ ಹೌ ಮೆನಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆರ್ ದೇರ್ ಇನ್ ದ ಗಿವನ್ ಕ್ವಶನ್. ಇಲ್ಲಿ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರೋದ್ರಿಂದ ನಾವು ಕರ್ವ್ನ ಒಂದು ಸಲ ಡೆರಿವೇಟಿವ್ ಮಾಡಬೇಕು. ಸೊ ದೇರ್ಫೋರ್ dy by dx equal to m constant, derivative of x with respect to x andre 1. We have to differentiate with respect to x both side. ನೋಡಿ ಈಗ ನಾವು ಡೆರಿವೇಟಿವ್ ಮಾಡಿದಾಗ ಕೆಲವು ಸಲ ಏನಾಗುತ್ತೆ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬಲಗಡೆ ಭಾಗ ಇದೆ, ಡೆರಿವೇಟಿವ್ ಮಾಡಿದ ತಕ್ಷಣ 0 ಆಗ್ಬಿಡುತ್ತದೆ. ಬಟ್ ಇಲ್ಲಿ ನಾವು ಡೆರಿವೇಟಿವ್ ಮಾಡಿದಾಗ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಅಂತ ಬಂದಿರೋದ್ರಿಂದ ಕಾನ್ಸ್ಟೆಂಟ್ ಹಾಗೆ ಇಡ್ಕೋಬೇಕು. ಇಲ್ಲಿ ಎಕ್ಸ್ ಅನ್ನ ಡೆರಿವೇಟಿವ್ ಮಾಡ್ಕೊಳ್ತೀವಿ. ಹಾಗಾಗಿ ನೋಡಿ ಇದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಹಾಗೆ ಉಳ್ಕೊಳ್ತವೆ. ಇವಾಗ ಏನ್ ಮಾಡಬೇಕು ಅಂದ್ರೆ ಡೆರಿವೇಟಿವ್ ಮಾಡಿರುವಂತ ಈಕ್ವೇಶನ್ ಅನ್ನ 2 ಅಂತ ತಗೊಳ್ಳಿ. ಇವಾಗ ಇದರಲ್ಲಿ m ಈಕ್ವಲ್ ಅಂತ ಬರೆದು ಇದಕ್ಕೆ ಹಾಕೋಬಹುದು, ಅಥವಾ ಇದು m ಈಕ್ವಲ್ ಅಂತ ಬರ್ಕೊಂಡು ಇದಕ್ಕೆ ಹಾಕಬೇಕು. ಇವೆರಡನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಆನ್ಸರ್ ಅನ್ನ ಬರೀಬೇಕು. ಸಬ್ಸ್ಟಿಟ್ಯೂಟಿಂಗ್ ಇನ್ 1 ಅವಾಗ ಎಲಿಮಿನೇಟ್ ಆಗುತ್ತೆ. ಸೊ ವಿ ಗೆಟ್, ಸೊ ಏನ್ ಬರುತ್ತೆ ಅವಾಗ y ಈಕ್ವಲ್ ಟು ಎಕ್ಸ್ ಇಂಟು m ಬದಲು dy by dx is the required dE. So is the required differential equation, ಅಥವಾ y ನ ನಾವು ಈ ಕಡೆ ತಗೊಂಡೋಗು ಬರ್ಕೋಬಹುದು. So that is the solution of the required dE. Next, form the dE representing the family of curves. Form the dE representing the family of curves y equal to a into sine of x plus b curves y equal to a into sine of x plus b, where a and b are the arbitrary constants. A and b are the arbitrary constants. So ಅವರೇ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ. ಹಾಗಾಗಿ ಕರ್ವ್ನ ಎಷ್ಟು ಸಲ ಡೆರಿವೇಟಿವ್ ಮಾಡ್ಕೋಬೇಕು, ನಾವು 2 ಸಲ ಡೆರಿವೇಟಿವ್ ಮಾಡ್ಕೋಬೇಕು. ಸೊ dy by dx ಡಿಫ್ರೆನ್ಶಿಯೇಟ್ ಅಂತ ಏನು ಬರೆಯೋದು ಬೇಡ. ಸೊ a ಕಾನ್ಸ್ಟೆಂಟ್, ಸೈನ್ ಆಫ್ ದ ಫಂಕ್ಷನ್, ಸೈನ್ ಎಕ್ಸ್ ಇಲ್ಲ ಇಲ್ಲಿ, ಸೈನ್ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಅದರ ಡೆರಿವೇಟಿವ್ ಕಾಸ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇದಿಷ್ಟು ಎಫ್ ಆಫ್ ಎಕ್ಸ್ ಇದ್ದಾಗ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಡೆರಿವೇಟಿವ್ 1, ಬಿ ಕಾನ್ಸ್ಟೆಂಟ್ ಅದರ ಡೆರಿವೇಟಿವ್, ದಟ್ ಈಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಬಿ. ಹೌದಾ? ಇದು ಈಗ ಇನ್ನೊಂದು ಸಲ ಡೆರಿವೇಟಿವ್ ಮಾಡಿ, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್, ಸೇಮ್ ಅದೇ ತರನೇ ಸೈನ್ ಎಫ್ ಆಫ್ ಎಕ್ಸ್ ಡೆರಿವೇಟಿವ್ ಮೈನಸ್
sorry, cos sin of x plus b into derivative of x plus b. So that is equal to minus a into sin of x plus b. ನೋಡಿ ಎ ಬಿ ಎರಡು ಉಳ್ಕೊಂಡಿದೆ. ಫಂಕ್ಷನ್ನಲ್ಲಿ ಯಾವಾಗಲೂ ಸೈನ್ ಮತ್ತೆ ಕಾಸ್ ಅಂತ ಬಂದು ನಾವು ಎರಡು ಸಲ ಡೆರಿವೇಟಿವ್ ಮಾಡಿದಾಗ ನಮಗೆ ಆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ವಾಪಸ್ ಈ ಫಂಕ್ಷನ್ನೇ ಬಂದಿರುತ್ತೆ. ಅದು ನಮಗೆ ಗೊತ್ತಿರಬೇಕು. ನೋಡಿ ಎ ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ಬಿ ಬದಲು ನಾನು ವೈ ಅಂತ ಬರ್ಕೋಬಹುದು. ನಾವು ದಿಸ್ ಬಿಕಮ್ಸ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಇದಿಷ್ಟರ ಬದಲು y. So by equation 1 or d square y divided by dx square plus y equal to 0 is the required DE. Is the required DE. So that is the required DE. Next question. ಸೊ ಇಲ್ಲಿ ಕ್ವಶನ್ಸು ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಟೈಪಲ್ಲಿ ಬರುತ್ತೆ, ಅವನ್ನ ಆಮೇಲೆ ಮಾಡಿಕೊಳ್ಳೋಣ. ಈಗ ಎಕ್ಸಸೈಸ್ ದಟ್ ಈಸ್ 9.3 ಎ ಕಾನ್ಸ್ಟೆಂಟ್ಗಳನ್ನು ಫಸ್ಟ್ ಸಾಲ್ವ್ ಮಾಡಿ ಆಮೇಲೆ ಸ್ಟೇಟ್ಮೆಂಟ್ ಸೆಂಟೆನ್ಸಲ್ಲಿರೋ ಪ್ರಾಬ್ಲಮ್ಸನ್ನು ಮಾಡೋಣಂತೆ. ಸೊ ಎಕ್ಸಸೈಸ್ 9.3 ಎಕ್ಸಸೈಸ್ 9.3. So form the DE representing the family of curves by eliminating family of curves. ಅದು ನಮಗೆ ಆಕ್ಚುಲಿ ಎಲಿಮಿನೇಟಿಂಗ್ ಅಂತ ಇರಬಾರ್ದು, ಅವ್ರೇನು ಕೊಡಲ್ಲ ಅಲ್ಲಿ. ಫ್ಯಾಮಿಲಿ ಆಫ್ ಕರ್ವ್ಸ್, ಫ್ಯಾಮಿಲಿ ಆಫ್ ಕರ್ವ್ಸ್ where A and B are the arbitrary constants. ಇದು ಕಾಮನ್ ಹೆಡ್ಡಿಂಗ್ ಇದೆ, ಹಾಗಾಗಿ ನೀವು ಅದೇ ಥರನೇ ಬರ್ಕೊಳ್ಳಿ. ಈಸಿ ಇದಾವೆ ಪ್ರಾಬ್ಲಮ್ಸು. ಅದು ಎಲ್ಲೋ ಒಂದು 3 ಪ್ರಾಬ್ಲಮ್ಸ್ ಮಾತ್ರ ಸ್ವಲ್ಪ ಹೌ ಟು ಎಲಿಮಿನೇಟ್ ಅನ್ನೋದು ಗೊತ್ತಿರಬೇಕು ಅಷ್ಟೇ ಅದರಲ್ಲಿ. ಫಸ್ಟ್ ಎಕ್ಸಾಂಪಲ್ ಇಯರ್ ಈಸ್ ಇದರಲ್ಲಿ x by a plus y divided by b equal to 1. Solution. You take the given curve as equation 1. X by a plus y by b equal to 1, equation 1. ಈಗ ಇದನ್ನ ಎಷ್ಟು ಸಲ ಡೆರಿವೇಟಿವ್ ಮಾಡ್ಬೇಕು ನಾವೀಗ? a and b are the two arbitrary constants. ಅದಕ್ಕೆ ಇದನ್ನ 2 ಸಲ ಡೆರಿವೇಟಿವ್ ಮಾಡಬೇಕು. ಯಾವಾಗಲೂ ನೋಡಿ ಈ ತರ ಇದು ಸ್ಟ್ರೈಟ್ ಲೈನ್ ಈಕ್ವೇಶನ್ ಇನ್ ದ ಇಂಟರ್ಸೆಪ್ಟ್ ಫಾರ್ಮ್. ಮತ್ತೆ ನಿಮಗೆ ಗೊತ್ತಿದೆ ಎಲಿಪ್ಸು ಹೈಪರ್ಬೋಲಾ ಇದೇ ತರನೇ ಇರುತ್ತೆ, ಬಟ್ ಸ್ಕ್ವೇರ್ಗಳಲ್ಲಿರುತ್ತೆ. ಸೊ ನಮಗೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಆದ್ಮೇಲೆ ಅದನ್ನ ಯಾವ ತರ ಬರ್ಕೊಂಡು ಸೆಕೆಂಡ್ ಆರ್ಡರ್ ಮಾಡಬೇಕು ಅನ್ನೋದು ಈ 3 ಕರ್ವಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಗೊತ್ತು ಮಾಡ್ಕೊಳ್ಳಿ. 1/a ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ 1 ಪ್ಲಸ್ 1/b ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ dy by dx ಅಂದ್ರೆ y1 ಈಕ್ವಲ್ ಟು ಡೆರಿವೇಟಿವ್ ಆಫ್ 1 ಅಂದ್ರೆ 0. ನೋಡಿ ಇವನ್ ನಮಗೆ ಪ್ಯಾರಾಬೋಲಾ ಮತ್ತೆ ಎಲಿಪ್ಸ್ ಬಂದ್ರು 1/a ಸ್ಕ್ವೇರ್ ಇಂಟು 2x ಪ್ಲಸ್ 1/b ಸ್ಕ್ವೇರ್ ಇಂಟು 2y ಇಂಟು dy by dx ಈಕ್ವಲ್ ಟು 0 ಇದೇ ತರ ಬರುತ್ತೆ. ಇಲ್ಲಿ ಯಾವ ತರ ಮಾಡ್ಬೇಕು ಸೆಕೆಂಡ್ ಆರ್ಡರ್ ಅಂದ್ರೆ ಹೀಗೆ ಹಿಡ್ಕೊಂಡು ಮಾಡಬಾರ್ದು. ಅವಾಗ ಏನ್ ಮಾಡ್ಬೇಕು, ಇದು ಏನ ಬಲಗಡೆಗೆ ತಗೊಂಡೋಗಿ ದಟ್ ಈಸ್ y1 ಡಿವೈಡೆಡ್ ಬೈ b ಈಕ್ವಲ್ ಟು -1/a ಇಂಪ್ಲೈಸ್ ಸೊ y1 ಈಕ್ವಲ್ ಟು -b ಡಿವೈಡೆಡ್ ಬೈ a. ಯಾಕಂದ್ರೆ ಬಲಗಡೆ ಭಾಗ ಇಲ್ಲಿ ನನಗೆ 0 ಇರೋದ್ರಿಂದ ಇಲ್ಲಿ 2 ಟರ್ಮ್ ಇರುತ್ತೆ, 1 ಟರ್ಮ್ ಆ ಕಡೆಗೆ ತಗೊಂಡೋಗಿ ಅವಾಗ ಏನಾಗುತ್ತೆ ಕಾನ್ಸ್ಟೆಂಟ್ ಮಾತ್ರ ರೈಟ್ ಸೈಡಿಗೆ ತಗೊಳ್ಳಿ. ಇಲ್ಲಿ ನಮಗೆ ಏನಾಗುತ್ತೆ ಅಲ್ಲಿ ಎಲಿಪ್ಸ್ ಮತ್ತೆ ಹೈಪರ್ಬೋಲಾದಲ್ಲಿ b ಸ್ಕ್ವೇರ್ ಬೈ a ಸ್ಕ್ವೇರ್ ಅಂತ ಇಲ್ಲಿ ಇಟ್ಕೋಬೇಕು, ಉಳಿದಿದ್ದೆಲ್ಲ ವೇರಿಯಬಲ್ಸ್ ಎಡಗಡೆಗೆ ಇಟ್ಕೋಬೇಕು. ಈಗ ಇದನ್ನ ಇನ್ನೊಂದು ಸಲ ಡೆರಿವೇಟಿವ್ ಮಾಡಿ. ಸೊ ಡಿಫ್ರೆನ್ಶಿಯೇಟಿಂಗ್
ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಬರೇ ಕಾನ್ಸ್ಟೆಂಟ್ ಆಯ್ತು ರೈಟ್ ಸೈಡ್, ಅದಕ್ಕೆ ಇದರ ಡೆರಿವೇಟಿವ್ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 0 ಆಗುತ್ತೆ, ಅದಕ್ಕೆ ಇದನ್ನ ಈ ಕಡೆ ತಂದು ಬರ್ಕೋಬೇಕು. ಸೊ ದೇರ್ ಫೋರ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx square equal to 0 is the required D. ನೋಡಿ ಅವಾಗ ನಮಗಿದು ಈಸಿಯಾಗಿ ಆನ್ಸರ್ ಮಾಡ್ಕೊಳಕ್ ಬರುತ್ತೆ. ಸೊ ನಾವು ಯು ಕಮ್ ಫಾರ್ ದ ನೆಕ್ಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್. Second example, y square equal to a into b square minus x square. ಅವರೇ ಹೇಳ್ಬಿಟ್ಟಿದ್ದಾರೆ a and b are the arbitrary constants ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಮತ್ತೊಂದ್ಸಲ ನಾವೇನದನ್ನ ಬರೆಯೋದು ಬೇಡ. ಸೊ ನಾವು since there are two arbitrary constants, we have to differentiate twice. ಇದನ್ನ equation 1 ಅಂತ ತಗೊಳ್ಳಿ. So differentiate with respect to x 2y into dy by dx equal to a constant, derivative of b square is 0 minus x square derivative is 2x. ಇಲ್ಲಿ 0 ಇರೋದ್ರಿಂದ ನಾವು 2ನ ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ದೇರ್ ಫೋರ್ dy by dx it is equal to minus a into x divided by y. a into x divided by y, ಅಥವಾ ನೋಡಿ ಏನ ಮಾತ್ರ ಅಲ್ಲಿ ಇಟ್ಕೊಳ್ಳಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅವಾಗ ಇನ್ನೂ ನಮಗೆ ಈಸಿ ಆಗುತ್ತೆ. That is y by x. So y divided by x into dy by dx, it is equal to minus a. ಈಗ ಇದನ್ನ ಡೆರಿವೇಟಿವ್ ಮಾಡಿ. ಸೊ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ಇಲ್ಲಿ ನಾವೇನ್ ಮಾಡಬೇಕು, ಪ್ರಾಡಕ್ಟ್ ರೂಲ್ ಅನ್ನು ಅಪ್ಲೈ ಮಾಡಿಕೊಂಡು ಡೆರಿವೇಟಿವ್ ಮಾಡಿ. ಫಸ್ಟ್ ಫಂಕ್ಷನ್ into derivative of second function product rule plus second function into ಇನ್ನೊಂದು ಸ್ಟೆಪ್ ಅಲ್ಲಿ ಬರೀರಿ ಇದನ್ನ derivative of y by x equal to ರೈಟ್ ಸೈಡ್ ಬರೇ ಕಾನ್ಸ್ಟೆಂಟ್ ಇದೆ, ಹಾಗಾಗಿ ಅದು 0. ನೋಡಿ ಅಲ್ಲಿ ಎಲಿಮಿನೇಟ್ ಆಯ್ತು ನಮಗೆ, ಬಟ್ ಇಲ್ಲಿ ನಾವು ಡೆರಿವೇಟಿವ್ ಮಾಡಬೇಕು. ದಟ್ ಈಸ್ y by x into ಇದನ್ನ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನ y2 ಅಂತ ಬರ್ಕೊಳ್ಳಿ, ಪ್ಲಸ್ y1 ಇಂಟು ಇಲ್ಲಿ ಕೋಶಂಟ್ ರೂಲ್ ಅನ್ನ ಅಪ್ಲೈ ಮಾಡಿ. ಡಿನಾಮಿನೇಟರ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್, ಡೆರಿವೇಟಿವ್ ಆಫ್ y is y1 minus numerator into derivative of denominator equal to 0. ಈಗ ನಾವು ಎಕ್ಸ್ ಸ್ಕ್ವೇರ್ ಅನ್ನ LCM ತೆಗೆದು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅದು ಡಿನಾಮಿನೇಟರ್ ನಮಗೆ 0 ಆಗುತ್ತೆ. ನೋಡಿ, ಸೊ ಎಕ್ಸ್ ಸ್ಕ್ವೇರ್ LCM ಗೊತ್ತಾಗ್ಲಿಲ್ಲ ಅಂದ್ರೆ LCM ತೆಕ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಈಸ್ LCM, ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಎಕ್ಸ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ವೈ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಇಂಟು y1 ಅಂದ್ರೆ y1 ಹೋಲ್ ಸ್ಕ್ವೇರ್ minus y into y1 equal to 0. ಈಗ x y into y2 x y into y2 plus x into y1 whole square minus y into y1 equal to 0 is the required D. Is the required differential equation. ನಾವು ಯಾವಾಗಲೂ ಆದಷ್ಟು ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಕಾನ್ಸ್ಟೆಂಟ್ ಅನ್ನು ಒಂದ್ ಕಡೆ ಬರೆಯಕ್ ಬರುತ್ತಾ ಅಂತ ನೋಡ್ಕೊಂಡು ನಂತರ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡ್ಕೋಬೇಕು, ಅವಾಗ ಈಸಿ ಆಗುತ್ತೆ. ಸೊ ನಾವು ಯು ಕಮ್ ಫಾರ್ ದ ಥರ್ಡ್ ಎಕ್ಸಾಂಪಲ್.
Third example is y equal to a into y equal to a into e to the power 3x plus b into e to the power minus 3x. ಸೊ ಇಲ್ಲೂ ಅಬ್ಸರ್ವ್ ಮಾಡಿ, ಈ ಥರದಲ್ಲಿ ನಮಗೆ ಎಕ್ಸಾಂಪಲ್ ಬಂದರೆ ಕಾಂಪಿಟೇಟಿವ್ ಪಾರ್ಟಲ್ಲಿ ಕೇಳ್ತಾರೆ ಸಿ ಇ ಟಿಲಿ. ಯಾವಾಗಲೂ ಪವರಲ್ಲಿ ನಂಬರ್ಗಳು ಸೇಮ್ ಇದ್ರೆ ಸೇಮ್ ಇರಬೇಕು, ಅಥವಾ ಇವೆರಡು ಚೇಂಜ್ ಇದ್ರೆ ಅವಾಗ ಆನ್ಸರ್ ಮಾಡೋ ಮೆಥಡ್ ಬೇರೆ ಆಗುತ್ತೆ. ಇದೆರಡೂ ಸೇಮ್ ಇದ್ದಾಗ ನಾವು ಎರಡನೇ ಸಲ ಡೆರಿವೇಟಿವ್ ಮಾಡಿದಾಗ ವಾಪಸ್ ಇದೇ ಬರುತ್ತೆ, ಅದು ತಲೆಯಲ್ಲಿ ಇರಬೇಕು. ಬಟ್ ಇವೆರಡು ವ್ಯಾಲ್ಯೂಸ್ ಬೇರೆ ಬೇರೆ ನಂಬರ್ಗಳಿದ್ರೆ ಬರಲ್ಲ ಆ ಥರ. ಸೊ ನಾವು ಯು ಟೇಕ್ ದಿಸ್ ಆಸ್ equation 1. Here a and b are the arbitrary constants. dy by dx equal to a constant, derivative of e to the power ax formula ಇದೆ, a into e to the power ax plus ಇದರ ಡೆರಿವೇಟಿವ್ a ವ್ಯಾಲ್ಯೂ ಮೈನಸ್ ಇದೆ, ಮೈನಸ್ ಅಲ್ಲಿಗೆ b ಇಂಟು, ಸೊ ಇದು ಪ್ಲಸ್ ಮೈನಸ್ 3 ಇಂಟು e to the power minus 3x. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ಕೊಳ್ಳೋಣ. ದಟ್ ಈಸ್ y1 ಈಕ್ವಲ್ ಟು 3a e to the power 3x minus 3b e to the power minus 3x. ಈಗ ಇನ್ನೊಂದ್ಸಲ ಡೆರಿವೇಟಿವ್ ಮಾಡಿ. ಯಾಕೆ ಇನ್ನೊಂದ್ಸಲ ಡೆರಿವೇಟಿವ್ ಮಾಡಬೇಕು? ಇಲ್ಲಿ ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರೋದ್ರಿಂದ. ಮತ್ತೊಂದ್ಸಲ 3 ಹೊರಗೆ ಬರುತ್ತೆ, 9 ಇಂಟು a into e to the power 3x minus 3 ಹೊರಗೆ ಬಂದರೆ ಪ್ಲಸ್ 3 3s are 9b e to the power minus 3x. ನೋಡಿ ಇದರಲ್ಲಿ ಸೇಮ್ ನಂಬರ್ ಬರುತ್ತೆ ನಮಗೆ, ಇಲ್ಲಿ ಸೇಮ್ ಇದ್ರೆ, ಹಾಗಾಗಿ 9 ಕಾಮನ್ ತೆಗೆದ್ರೆ, ಸೊ 9 ಕಾಮನ್ ತೆಗೆದಾಗ ವಿ ಗೆಟ್ a into e to the power 3x plus b into e to the power minus 3x. ಇವಾಗ ವಾಪಸ್ ಮತ್ತೆ ಅದೇ ಬರುತ್ತೆ ಅಂದ್ರೆ ಈಕ್ವೇಶನ್ 1 ನೋಡ್ಕೊಳ್ಳಿ. ಸೊ ದೇರ್ ಫೋರ್ y2 ಮೀನ್ಸ್ d square y divided by dx square equal to 9y. This is by equation 1. ಸೊ ಅಂದ್ರೆ ಜನರಲ್ ಆಗಿ ನಮಗೆ ನೋಟಲ್ಲಿ ಬರ್ಕೊಳ್ರಿ, ನೋಟಲ್ಲಿ ಇನ್ ಜನರಲ್. ಸೊ ದಟ್ ಈಸ್ if y equal to a into e to the power mx plus b into e to the power minus mx, then ಇದು ನಾವು ಡಿಫ್ರೆನ್ಸಿಯೇಷನ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿದಾಗಲೂ ಬರುತ್ತಿದ್ದು. ದೆನ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಈಕ್ವಲ್ ಟು 9 ಅಂದರೆ 3 ಸ್ಕ್ವೇರ್, ಅದಕ್ಕೆ ಇಲ್ಲಿ m ಸ್ಕ್ವೇರ್ y ಅಂತ ಬರುತ್ತೆ. It is equal to m square y. Second order general agadu m square y. So now you come for the fourth example. The fourth example here is, that is y equal to e to the power 2x into a plus bx. y equal to e to the power 2x into a plus bx, where a and b are the arbitrary constants. Where a and b, they represents the arbitrary constants. Nodi, arbitrary constants are a and b here. So you take this as equation 1 solution. So dy by dx equal to derivative ಮಾಡಿ with respect to x. dy by dx equal to ಈ ಥರನೂ ಮಾಡ್ಕೋಬೋದು. ಇದನ್ನು ಹಂಗೆ ಬರುತ್ತೆ ನೋಡೋಣ, ಎರಡು ಮೆಥಡಲ್ಲಿ ನೋಡಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು
ಇ ಟು ದಿ ಪವರ್ -2x ಅಂತ ಬರ್ಕೊಂಡು, ಸೊ ನಾವೇನ್ ಮಾಡ್ಬೇಕು ಅವಾಗ ಎಡಗಡೆಗೆ ಪ್ರಾಡಕ್ಟ್ ರೂಲ್ ಹಾಕಿ ಮಾಡಿ. ಸೊ ಬಲಗಡೆಗೆ ಒಂದ್ಸಲ ಡೆರಿವೇಟಿವ್ ಮಾಡಿದಾಗ ಎ ಹೋಗುತ್ತೆ, ಮತ್ತೊಂದ್ಸಲ ಡೆರಿವೇಟಿವ್ ಮಾಡಿದಾಗ ಬಿ ಹೋಗುತ್ತೆ. ಬಟ್ ಎಡಗಡೆ ಭಾಗಕ್ಕೆ ನಾವು ಯಾವಾಗ್ಲೂ ಪ್ರಾಡಕ್ಟ್ ರೂಲನ್ನ ಹಾಕೊಳ್ಳೇಬೇಕು. ಆ ಥರನಾರು ಮಾಡ್ಬೋದು, ಈ ಥರನಾರು ಮಾಡ್ಬೋದು ನೋಡಿ. ದಿಸ್ ಈಸ್ ಫಸ್ಟ್ ಫಂಕ್ಷನ್ ಅಂಡ್ ಪ್ಲಸ್ ಇದಿಷ್ಟು ಸೇರಿಸಿ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ b constant x derivative 1 plus second function a plus bx into derivative of first function, that is 2 into 2 ಇಲ್ಲಿ ಬರ್ಕೊಳ್ತೀನಿ e to the power 2x. So this example is also important here. ನೋಡಿ, ಯಾಕೆ ಅಂದ್ರೆ ನಾನು ಈಗ ಹಿಡ್ಕೊಂಡು ಡೆರಿವೇಟಿವ್ ಮಾಡಿದ್ದೀನಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು e ಟು ದಿ ಪವರ್ -2x ಅಂತ ಬರ್ಕೊಂಡು ನೀವು ಎಡಗಡೆ ಭಾಗದಲ್ಲಿ ಪ್ರಾಡಕ್ಟ್ ರೂಲ್ ಹಾಕಿ ಮಾಡಿಕೊಂಡ್ರು ಕೂಡ ನಮಗೆ ಆನ್ಸರ್ ಬರುತ್ತೆ. ಇಲ್ಲೇನ್ ಮಾಡಬೇಕು ಅಂದ್ರೆ ಈ ತರನೇ ಹಿಡ್ಕೊಂಡು ನಾನು ಮಾಡಿದಾಗ ಇದು ಪ್ರಾಡಕ್ಟ್ ರೂಲ್ ಹಾಕಿದಾಗ ನೋಡಿ ಈ ಫಂಕ್ಷನ್ ಸೇಮ್ ಬಂದಿರುತ್ತೆ. ಇಲ್ಲಿ ಇದಿಷ್ಟು ನೋಡಿ, ಇದಿಷ್ಟಕ್ಕೆ ನಾವೇನ್ ಮಾಡಬೇಕು, ಸೊ ವಿ ಹ್ಯಾವ್ ಟು ಯೂಸ್ ಈಕ್ವೇಶನ್ 1 ಹಾಕೋಬೇಕು. ದಟ್ ಈಸ್ y1 ಈಕ್ವಲ್ ಟು b into e to the power 2x plus 2 into a plus bx into e to the power 2x ಬದಲು y ಅಂತ ಬರ್ಕೋಬೇಕು, 2y. ಸೊ ನೋಡಿ ಇವಾಗಲ್ಲಿ a plus b ಒಳಗಡೆ ಅದು ಹೋಯ್ತು, ಇಲ್ಲಿ ಒಂದು ಉಳ್ಕೊಂಡಿದೆ. ಈಗ ಇದನ್ನ ಈಕ್ವೇಶನ್ 2 ಅಂತ ತಗೋಬೇಕು. ಸೊ ಇಲ್ಲೇನ್ ಮಾಡಬೇಕು ಅಂದ್ರೆ ನಾವು ಡೆರಿವೇಟಿವ್ ಮಾಡೋಕ್ಕೂ ಮುಂಚೆ ಇದನ್ನ ಈ ಕಡೆಗೆ ಬರ್ಕೊಳ್ಳಿ. ದಟ್ ಈಸ್ y1 -2y ಈಕ್ವಲ್ ಟು b ಇಂಟು e ಟು ದಿ ಪವರ್ 2x. ಸೊ ಈಗ ಇನ್ನೊಂದು ಸಲ ಡೆರಿವೇಟಿವ್ ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಬೋತ್ ಸೈಡ್. y1 ಡೆರಿವೇಟಿವ್ ಈಸ್ y2, so -2 into derivative of y is y1 equal to b constant. Derivative of e to the power 2x is 2 into e to the power 2x. ಇವಾಗ ಇದನ್ನ ಎರಡು ಈಕ್ವೇಶನ್ ಒಂದೇನೆ, ಸೊ ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ b ಇಂಟು, ಈಗ ಈಕ್ವೇಶನ್ 2ನ b ತೆಗೆದು b ಜಾಗದಲ್ಲಿ ಇದನ್ನ ಹಾಕೋಬೇಕು. ಸೊ ಈಕ್ವೇಶನ್ 2 ಪ್ರಕಾರ ಇಲ್ಲಿ we have to apply equation 2. Now second order derivative minus 2 times first order derivative, so equal to 2 into, ಇವಾಗ ನೀವೇನ್ ಮಾಡ್ಬೇಕು, ಇದಿಷ್ಟರ ಬದಲು ಈ ಕಡೆ ಭಾಗ ಬರ್ಕೋಬೇಕು. ದಟ್ ಈಸ್ y1 -2y. ಸೊ 2 into, ಈಗ ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಬರಿಬೇಕು. ನೋಡಿ ಇದೊಂದು ಪ್ರಾಬ್ಲಮ್ ಒಂದು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಷ್ಟೇನೆ. ಸೊ ನಾವು ದಿಸ್ ಬಿಕಮ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ 2 into ಫಸ್ಟ್ ಆರ್ಡರ್ ಡೆರಿವೇಟಿವ್ ಈಕ್ವಲ್ ಟು 2 into y1 ನೆಕ್ಸ್ಟ್ -4y. ಸೊ ನಾವು ದಿಸ್ ಬಿಕಮ್ಸ್ d square y by dx square. ಸೊ ಪ್ಲಸ್ 4y equal to 0 is the required D. Is the required differential equation. So y1 -2y. So that is the required differential equation. So next problem is y equal to a cos x fifth problem. Now you take the fifth problem. Y equal to e to the power x into a cos x plus b sin x.
ಸೊ ಇಲ್ಲೂ ಅಷ್ಟೇ ನೋಡಿ, e to the power x ಪ್ರಾಡಕ್ಟ್ ರೂಲ್ ಹಾಕಿ ಮಾಡ್ಕೋಬೇಕು, ಹೌದಾ? ಇಲ್ಲಿ ಇನ್ನೊಂದು ರೀತಿಲೂ ಮಾಡ್ಕೋಬಹುದು. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ y ಇಂಟು e ಟು ದಿ ಪವರ್ ಮೈನಸ್ ಎಕ್ಸ್ ಅಂತ ಬರ್ಕೊಂಡು ಕೂಡ ಮಾಡ್ಬೋದು. ಇಲ್ಲಿ 2 ಸಲ ಡೆರಿವೇಟಿವ್ ಮಾಡಿದಾಗ ನನಗೆ ವಾಪಸ್ ಮತ್ತೆ ಅದೇ ಫಂಕ್ಷನ್ ಇಂದ ಬರುತ್ತೆ ನೋಡಿ. ಆರ್ ಇವಾಗ ಈ ಸಲ ಈ ಮೆಥಡ್ ಅಲ್ಲಿ ಮಾಡೋಣ. ದಟ್ ಈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. y ಡಿವೈಡೆಡ್ ಬೈ e ಟು ದಿ ಪವರ್ x, it is equal to a cos x plus b sin x, or this can be written as e to the power minus x into y. It is equal to a cos x plus b sin x. So you take this as equation 1. ಇದು ಈಸಿ ಆಗುತ್ತೆ ನಿಮಗೆ. ಇನ್ನು y ಮುಂಚೆ ಬರೀರಿ, ಈಸಿ ಆಗುತ್ತೆ. y ಇಂಟು e ಟು ದಿ ಪವರ್ ಮೈನಸ್ ಎಕ್ಸ್. ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಿ ಮಾಡಿ. ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು derivative of first function, y derivative is y1 equal to a constant cos x derivative minus sin x plus b constant, so sin x derivative is cos x. ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ಕೋಬೇಕು. e ಟು ದಿ ಪವರ್ ಮೈನಸ್ ಎಕ್ಸ್ ಅನ್ನ ಕಾಮನ್ ತೆಕ್ಕೊಂಡು ಬರ್ಕೊಂಡ್ರೆ ಅವಾಗ ನಮಗೆ ಈಸಿ ಆಗುತ್ತೆ. ಸೊ e ಟು ದಿ ಪವರ್ ಮೈನಸ್ ಎಕ್ಸ್ ಕಾಮನ್ ತೆಗೆದ್ರೆ, ಸೊ ಅವಾಗ y1 ಪಾಸಿಟಿವ್ ಮುಂಚೆ ಬರ್ಕೊಳ್ತೀನಿ. ಸೊ y1 ಅಲ್ಲಿ ಮೈನಸ್ y, ಇಟ್ ಈಸ್ ಈಕ್ವಲ್ ಟು, ಇದನ್ನ ಹಾಗೆ ಬರ್ಕೊಡಿ, ಮೈನಸ್ a sin x ಪ್ಲಸ್ b cos x. ಈಗ ಇಲ್ಲಿ ಡೆರಿವೇಟಿವ್ ಮಾಡಬೇಕಾದ್ರೆ ನಾವು ಇದು ಫಸ್ಟ್ ಫಂಕ್ಷನ್, ಇದನ್ನ ಸೆಕೆಂಡ್ ಫಂಕ್ಷನ್ ನಾಪ್ತಾ ಇಡ್ಕೋಬೇಕು. e ಟು ದಿ ಪವರ್ ಮೈನಸ್ ಎಕ್ಸ್ ಅನ್ನ ಕಾಮನ್ ತೆಗೆದು ಮಾಡ್ಕೋಬೇಕು. ಈಗ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು derivative of e to the power minus x is minus e to the power minus x. ಇದ್ರ ಡೆರಿವೇಟಿವ್ ಇಲ್ಲಿ ಬರ್ಕೊಳ್ತೀನಿ, ಈಕ್ವಲ್ ಟು ಮೈನಸ್ a cos x ಮೈನಸ್ b sin x, ಮೈನಸ್ b sin x. ಈಗ ಇಲ್ಲಿದೆ ನೋಡಿ, a cos x ಪ್ಲಸ್ b sin x ಬದಲು ನಾವು ಈಕ್ವೇಶನ್ 1 ಪ್ರಕಾರ ಬಲಗಡೆ ಭಾಗಕ್ಕೆ ಕಾಮನ್ ತೆಗೆದು ಬರ್ಕೋಬೇಕು. ಸೊ ಇನ್ನೊಂದು ಸ್ಟೆಪ್ ಅಲ್ಲಿ ಇವೆರಡರಲ್ಲಿ e ಟು ದಿ ಪವರ್ ಮೈನಸ್ ಎಕ್ಸ್ ಕಾಮನ್ ತೆಗೆದ್ರೆ y2 ಮೈನಸ್ y1 ಮೈನಸ್ y1 ಮೈನಸ್ ಇಂಟು ಮೈನಸ್ ಪ್ಲಸ್ y, ಎಡಗಡೆ ಭಾಗ ಅದು ಈಕ್ವಲ್ ಟು ಇಲ್ಲಿ ಬರೀತೀನಿ, ಈಕ್ವಲ್ ಟು, ನಾವು ಯು ಟೇಕ್ ಮೈನಸ್ ಕಾಮನ್, we get a cos x plus b sin x. ಸೊ ಇಲ್ಲಿ ಸಾಲ್ವ್ ಮಾಡೋಣ. ಎಡಗಡೆ ಭಾಗದಲ್ಲಿ e ಟು ದಿ ಪವರ್ ಮೈನಸ್ ಬ್ರಾಕೆಟ್ ಅಲ್ಲಿರೋದು ಮುಂಚೆ ಬರೆಯೋಣ, y2 ಮೈನಸ್ 2 ಟೈಮ್ಸ್ y1 ಪ್ಲಸ್ y ಇಂಟು e ಟು ದಿ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್, ಇದನ್ನ ಈಕ್ವೇಶನ್ 1 ಪ್ರಕಾರ ವಿ ಕ್ಯಾನ್ ರೈಟ್ ಇಟ್ ಆಸ್ y ಇಂಟು e ಟು ದಿ ಪವರ್ ಮೈನಸ್ ಎಕ್ಸ್. ಸೊ ನೋಡಿ ಇಲ್ಲೊಂದಿದೆ y ಇಂಟು e ಟು ದಿ ಪವರ್ ಮೈನಸ್ ಎಕ್ಸ್, ಇಲ್ಲೊಂದಿದೆ ಪ್ಲಸ್ ಮಾಡಿದ್ರೆ ಆಡ್ ಆಗುತ್ತೆ, ದಟ್ ಈಸ್ y2 ಮೈನಸ್ 2 ಟೈಮ್ಸ್ y1 ಪ್ಲಸ್ 2 ಟೈಮ್ಸ್ y ಇಂಟು e ಟು ದಿ ಪವರ್ ಮೈನಸ್ ಎಕ್ಸ್, ಎಲ್ಲ ಒಂದು ಕಡೆ ಬಂದಿದೆ, ಈಕ್ವಲ್ ಟು 0. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ y2 ಮೈನಸ್ 2 ಟೈಮ್ಸ್ y1 ಪ್ಲಸ್ 2y. ಇದನ್ನ ಡಿವೈಡೆಡ್ ಬೈ e ಟು ದಿ ಪವರ್ ಎಕ್ಸ್ ಅಂತ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅದು 0 ಆಗುತ್ತೆ. ಇಲ್ಲಾಂದ್ರೆ ಅದು ಫಂಕ್ಷನ್ ಅದು ಹಾಗೆ ಇರಬೇಕು, ಇಟ್ಕೊಳ್ಳಿ.
So this is the required DE. That is the solution of the given differential equation. ಕೆಲವು ಸಲ ಏನು ಮಾಡ್ತಾರೆ, ಹಿಂಗೆ ಕೊಟ್ಟಿರ್ತಾರೆ ಫಂಕ್ಷನ್ನಲ್ಲಿ. ಇಲ್ಲ ಅಂದರೆ ಇದು ಡಿವೈಡೆಡ್ ಬೈ ಎಲ್ಲಿ ಬರೆದ್ರೆ e⁴x ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 0 ಆಗುತ್ತೆ. ಇದಿಷ್ಟು ಮಾತ್ರ ಉಳ್ಕೊಳ್ಳುತ್ತೆ. ಸೊ ನಾವು ದ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್ ಈಸ್ y = a ಇಂಟು ಸೇಮ್ ಅವಾಗಲೇ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಇದು ಅದೇ ಥರನೇ ಇದೆ. a ಇಂಟು e⁴mx plus b into e⁻−mx. ಇಲ್ಲಿ a and b are arbitrary constants. m is fixed. m ನಮಗೆ ಚೇಂಜ್ ಆಗಲ್ಲ ಅಂತ ಅರ್ಥ. ಅದು m is fixed. ಅವಾಗಲೇ 3ಗೆ ಮಾಡಿದ್ರಲ್ಲ, ಅದೇ ಥರನೇ ಮಾಡಿ ಸೊಲ್ಯೂಷನ್. ಸೊ y = a into e⁻mx b into e⁻−mx. Differentiating with respect to x, a constant, m into e⁻mx, ಇಲ್ಲಿ b constant, e⁻−mx ಅಂದರೆ ಮೈನಸ್ ಬರುತ್ತೆ, ಮುಂಚೆನೆ ನೋಡ್ಕೊಂಡು ಮಾಡ್ಕೋಬೇಕು, mx. ನೆಕ್ಸ್ಟ್ y2 = a ಕಾನ್ಸ್ಟೆಂಟ್, m ಕೂಡ ಕಾನ್ಸ್ಟೆಂಟ್, ಇನ್ನೊಂದು m ಒಂದು m² ಆಯಿತು, e⁻mx ಮೈನಸ್ b ಇಂಟು ಮತ್ತೆ ಮೈನಸ್ m ಹೊರಗೆ ಬಂದರೆ ಪ್ಲಸ್ e⁻−mx. ಇವಾಗ ಸಾರಿ ಇಲ್ಲಿ m ಬಿಟ್ಟಿದೆ, ಸೊ m² ಆಯ್ತು, ಇನ್ನೊಂದು m ಹೊರಗೆ ಬರುತ್ತೆ. ನಾವು ಯು ಟೇಕ್ m² ಆಸ್ ಕಾಮನ್. a into e⁻mx plus b into e⁻−mx. ನೋಡಿ ವಾಪಸ್ ಇದೇ ಬಂತು, ಈಕ್ವಲ್ ಟು m² into y. ದಿಸ್ ಇಸ್ ಬೈ equation 1, that is y2, or y2 means second order derivative minus m² y = 0 is the required D. Is the required differential equation. So next example, sin inverse x plus sin inverse y form the DE sin inverse x plus sin inverse of y = c, where c is arbitrary constant. Where c is the arbitrary constant. Solution. So ಎಷ್ಟು ಸಲ ಡೆರಿವೇಟಿವ್ ಮಾಡಬೇಕು ನಾವು? ಒಂದು ಸಲ ಡೆರಿವೇಟಿವ್ ಮಾಡಬೇಕು. ಯಾಕೆ ಒಂದು ಸಲ ಡೆರಿವೇಟಿವ್ ಮಾಡಬೇಕು ಅಂತಂದ್ರೆ, ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಒಂದೇ ಇರೋದ್ರಿಂದ ಸೊ ಒಂದು ಸಲ ಡೆರಿವೇಟಿವ್ ಮಾಡ್ಕೋಬೇಕು. ಸೊ ಇದನ್ನ sin inverse x sin inverse y ಇಲ್ಲೇ ಇಟ್ಕೊಳ್ಳಿ, c ಮೈನಸ್ sin inverse of x. ಇದು ಬರೇ ಇಂಡಿಪೆಂಡೆಂಟ್ ಒಂದೇ ಒಂದು ಇರೋದ್ರಿಂದ ಮಾಡ್ಕೋಬಹುದು ಈ ತರ. ನಾವು ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಈಗ ಒಂದೇ ಸಲ ಡೆರಿವೇಟಿವ್ ಮಾಡಬೇಕು.
1 by root of 1 minus y square into y1, it is equal to 0 minus, because c is a constant, other derivative 0, sin inverse x derivative 1 by root of 1 minus x square. Therefore, dy by dx, it is equal to minus root of 1 minus y square by root of 1 minus x square. Or this can also be written as, first ಇದನ್ನ cross multiply ಮಾಡ್ಕೊಳ್ಳಿ, that is root of 1 minus x square into dy by dx equal to minus root of 1 minus y square, or this can also be written as root of 1 minus x square into dy by dx plus root of 1 minus y square equal to 0. That is the required differential equation. So that is the method to solve the DE. Now question number 8. Form the DE. Form the DE, that is for the function c into y square equal to x square plus y, where c is the arbitrary constant. Where c is the arbitrary constant. So now again same ಅದೇ ಟೈಪಲ್ಲೇ ಮಾಡ್ಕೊಳ್ಳಿ. That is c into y square equal to x square plus y. So now equation 1 ಒಂದೇ ಸಲ ಡೆರಿವೇಟಿವ್ ಮಾಡಬೇಕು ಇದನ್ನ. c constant 2y into dy by dx equal to 2x plus y1. ನೋಡಿ c ಎಲಿಮಿನೇಟ್ ಆಗಿಲ್ಲ ಇಲ್ಲಿ. ಸೊ ದೇರ್ ಫೋರ್ ಇದನ್ನ c ಈಕ್ವಲ್ ಅಂತ ಬರ್ಕೊಂಡು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಅಥವಾ ಇದನ್ನೇ c ಈಕ್ವಲ್ ಅಂತ ಬರೆಯೋಣ. ದೇರ್ ಫೋರ್ c ಈಕ್ವಲ್ ಟು 2x plus y1 divided by 2y into y1. ಇದನ್ನ ಈಕ್ವೇಶನ್ 1 ಗೆ ಹಾಕಿ. Substituting in equation 1 we get c ಬದಲು 2x plus y1 divided by 2y into y1 y square ಇದೆ equal to x square plus y. ಸೊ ಇಲ್ಲಿ ನಮಗೆ ಒಂದು y ಕ್ಯಾನ್ಸಲ್ ಮಾಡಿದ್ರೆ, ಸೊ ದೆನ್ ಇಟ್ ಬಿಕಮ್ಸ್ 2x plus y1 into y, ಒಂದು y ಇದೆ ಒಳಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2xy plus y into y1 equal to, ಇದನ್ನು ಮಲ್ಟಿಪ್ಲೈ ಮಾಡಿ, 2x square y1 plus 2y y1 ಇದು ಸಿಂಪ್ಲಿಫೈ ಆಗತ್ತೆ ನೋಡಿ. 2x square y1 plus y y1 minus 2xy equal to 0. Or we can take y1 as common. So y1 common ತೆಗೆದ್ರೆ we get 2x square plus y equal to 2xy. Therefore y1 equal to 2xy divided by 2x square plus y is the D. Is the required DE. So ಇನ್ನು ಒಂದು ಪ್ರಾಬ್ಲಮ್ ಇದೆ, ಅದನ್ನ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಈಕ್ವೇಶನ್, ಒಂದು ಸಲ ಡೆರಿವೇಟಿವ್ ಮಾಡಿ dy by dx ಅನ್ನ ಕಾಮನ್ ತೆಕ್ಕೋಬೇಕು, ಕಾಮನ್ ತೆಗೆದು ಬರೀಬೇಕು. dy by dx ಇಲ್ಲಿ ಫಂಕ್ಷನ್ ಚೇಂಜ್ ಆಗತ್ತೆ ನೋಡಿ. So question number 9.
y equal to c1 into e to the power x plus c2 into e to the power minus x. So here c1 and c2 are the arbitrary constants. So where c1 and c2 are the arbitrary constants. ಸೇಮ್ ಅವಾಗಲೇ ಮಾಡಿದ್ರಲ್ಲ ಎ ಆ್ಯಂಡ್ ಬಿ ಆರ್ ದಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂತ. ಸೊ ಅದೇ ಥರನೇ ಇದನ್ನ 2 ಸಲ ಡೆರಿವೇಟಿವ್ ಮಾಡ್ಕೋಬೇಕು, ಬಿಕಾಸ್ ವಿ ಆರ್ ಹ್ಯಾವಿಂಗ್ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ and hence we have to differentiate twice. So solution. So y equal to c1 into e power x c2 into e to the power minus x. ಅವಾಗಲೇ ಮಾಡಿದೀವಿ 3x minus 3x ಅದೇ ಥರನೇ a b ಇರ್ತಾ ಇತ್ತು. ಮತ್ತೊಂದ್ಸಲ ಡೆರಿವೇಟಿವ್ ಮಾಡಿ ಅದೇ ವಾಪಸ್ ಬರುತ್ತಲ್ಲಿ. ಸೊ ನಾವು ಇಲ್ಲಿ m ವ್ಯಾಲ್ಯೂ 1 ಅಂತ ಬಂದಿರೋದ್ರಿಂದ this is second order derivative, so it becomes y. So that is d square y by dx square minus y equal to 0 is the required differential equation. ಸೊ ಈಗ ಇಲ್ಲಿ ನಾವು ಮಾಡಿರೋದೆಲ್ಲ ಫಂಕ್ಷನ್ ಅವರೇನೆ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿರ್ತಾ ಇದ್ರು. ಬಟ್ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡುವಂಥ ಪ್ರಾಬ್ಲಮ್ಸ್ ಅಂದರೆ ನಾವು ಅವರು ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ, ಕರ್ವ್ ಯಾವ ಥರ ಇದೆ ಅಂತ ಸೆಂಟೆನ್ಸಲ್ಲಿ ಹೇಳಿರ್ತಾರೆ. ನಾವು ಅದರ ಕರ್ವ್ನ ನಾವು ಬರ್ಕೋಬೇಕು ಫಂಕ್ಷನನ್ನು, ನಂತರ ಅದನ್ನು ನಾವು ಡೆರಿವೇಟಿವ್ ಮಾಡಬೇಕು. ಸೊ ಆ ಥರ ಪ್ರಾಬ್ಲಮ್ಸ್ಗಳು ನಾವೀಗ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. Thank you.